ಕುಣಿಕೆ ಬಿದ್ದೇ ತೀರಬೇಕು ಅಂಥೇಳಿ ಮೆಹದಿಯ ಸಹೋದರ ಮತ್ತು ಫ್ಯಾಮಿಲಿ ಥರ ಗಂಟು ಬಿದ್ದಿದ್ರು ಒಂದು ವಿಚಾರಕ್ಕೆ. ನಿಮಿಷ ಪ್ರಿಯ ಕೊರಳಿಗೆ ಜೀರು ಕುಣಿಕೆ ಬೀಳುವುದನ್ನು ನಾವು ನೋಡಬೇಕು. ನನ್ನ ಸಹೋದರನನ್ನು ಕೊಂದಿದ್ದಾಳೆ, ಅವಳು ಸಾಯಬೇಕು ಅಂಥೇಳಿ ಮೆಹದಿಯ ಇಡೀ ಫ್ಯಾಮಿಲಿ ಅದನ್ನು ಬಯಸ್ತಾ ಇತ್ತು. ಆದರೆ ಒಂದು ದೊಡ್ಡ ಪ್ರಯತ್ನ ನಡೀತಾ ಇತ್ತು. ಅನೇಕ ಧರ್ಮಗುರುಗಳ ಕಡೆಯಿಂದ, ಅನೇಕ ಶಾಂತಿಪ್ರಿಯ ನಾಯಕರುಗಳ ಕಡೆಯಿಂದ ಒಂದು ಪ್ರಯತ್ನ ನಡೀತಾ ಇತ್ತು. ಭಾರತದ ಕಡೆಯಿಂದನೂ ಕೂಡ ದಿ ಗ್ರ್ಯಾಂಡ್ ಮಫ್ತಿ ಆಫ್ ಇಂಡಿಯಾ ಅವರೊಂದು ಕಡೆ ಟ್ರೈ ಮಾಡ್ತಾಯಿದ್ರು, ಕಾಂತಾಪುರ ಅಬೂಬ್ಕರ್ ಅವರು. ಇನ್ನೊಂದು ಕಡೆ ಯೆಮೆನ್ನಲ್ಲಿದ್ದಂತಹ ಅವರ ಒಂದಷ್ಟು ಆತ್ಮೀಯರು ಕೂಡ ಈ ಬಗ್ಗೆ ದೊಡ್ಡ ಪ್ರಯತ್ನವನ್ನು ಮಾಡ್ತಾಯಿದ್ರು. ಹೇಗಾದರೂ ಮಾಡಿ ಒಂದು ಬ್ಲಡ್ ಮನಿಯನ್ನು ಕೊಟ್ಟಾದರೂ ಸರಿ ನಿಮಿಷ ಪ್ರಿಯಾಳನ್ನು ಉಳಿಸಬೇಕು. ನಿಮಿಷ ಪ್ರಿಯಾಳಿಗೆ ಕೊಲ್ಲುವ ಉದ್ದೇಶ ಇರಲಿಲ್ಲ. ಮತ್ತು ಬರ್ತಕ್ಕಂಥ ಇಂಜೆಕ್ಷನ್ ಕೊಟ್ಟಿದ್ಲು, ಪರಾರಿಯಾಗಬೇಕು ಅಂಥೇಳಿ ಓವರ್ ಡೋಸ್ ಆಗಿ ಆತ ಸತ್ತು ಹೋಗ್ತಾನೆ. ಆನಂತರ ಬಾಡಿ ತುಂಡು ಮಾಡಿ ವಾಟರ್ ಟ್ಯಾಂಕಲ್ಲಿ ಹಾಕಿ ಬಂದಿದ್ದಳು ಅಂತ. ಈ ವಿಚಾರದಲ್ಲಿ ಬಹಳ ಪ್ರಯತ್ನಗಳಾಗ್ತಾ ಇತ್ತು. ಇದು ಸಾಧ್ಯವೇ ಇಲ್ಲ. 16ನೇ ತಾರೀಕಿಗೆ ಗಲ್ಲಾಗ್ಬಿಡಬೇಕಾಗಿತ್ತು ನಿಮಿಷ ಪ್ರಿಯಾಗೆ. ಇದರ ನಡುವೆ ಈ ಒಂದು ಧರ್ಮಗುರುಗಳ ಪ್ರಯತ್ನ, ವಿದ್ವಾಂಸರುಗಳ ಪ್ರಯತ್ನದ ಫಲವಾಗಿ ಇವರೇ ಕಾಂತಾಪುರ ಅಬೂಬ್ಕರ್ ಅಂಥೇಳಿ ದಿ ಗ್ರ್ಯಾಂಡ್ ಮಫ್ತಿ ಆಫ್ ಇಂಡಿಯಾ ಅಂತ ಇವ್ರನ್ನ ಕರೀತಾರೆ. ಇವರ ಮಾತಿಗೆ ವಿಶ್ವದಾದ್ಯಂತ ತುಂಬ ದೊಡ್ಡ ಒಂದು ಬೆಲೆ ಇದೆ, ಅವರಿಗೆ. 94 ವರ್ಷ ಅವರಿಗೆ, ಕಾಂತಾಪುರ ಅಬೂಬ್ಕರ್ ಅವರಿಗೆ. ಅವರು ದೊಡ್ಡ ಒಂದು ಪ್ರಯತ್ನವನ್ನು ಮಾಡಿ ಆ ನೇಣು ಕುಣಿಕೆ ನಿಮಿಷ ಪ್ರಿಯಾಳಿಗೆ ಬೀಳುವುದನ್ನು ತಪ್ಪಿಸಿದ್ದಾರೆ. ಒಂದು ಪ್ರಾರ್ಥನಾ ಪೂರ್ವಕ ಪ್ರಯತ್ನಕ್ಕೆ ಇಲ್ಲಿ ಜಯ ಆಗಿದೆ. ನಿಮಿಷ ಪ್ರಿಯಾಗೆ ಇದೀಗ ಒಂದು ಹಂತಕ್ಕೆ ಬಿಗ್ ರಿಲೀಫ್ ಸಿಕ್ಕಿದೆ. ಮರಣದಂಡನೆಯಿಂದ ನಿಮಿಷ ಪ್ರಿಯ ಪಾರಾಗಿದ್ದಾರೆ. ಮರಣದಂಡನೆ ನಾವು ವಿಧಿಸಲ್ಲ ಅಂಥೇಳಿ ಯೆಮೆನ್ ಅಧಿಕೃತವಾಗಿ ಘೋಷಣೆ ಮಾಡಿದೆ. ಇಲ್ಲಿ ಯೆಮೆನ್ ಸರ್ಕಾರದಿಂದ ಮಹತ್ವದ ಅಧಿಕೃತ ಘೋಷಣೆ ಇದು. ಬ್ಲಡ್ ಮನಿ ಸಂಧಾನಕ್ಕೆ ಮೃತನ ಕುಟುಂಬ ಒಪ್ಪಿದೆ. ಇಲ್ಲಿ ಮೆಹದಿ ಫ್ಯಾಮಿಲಿ ಹೇಗೆ ಅಂದರೆ ಆ ಭಾಗದ ಬುಡಕಟ್ಟು ಕುಟುಂಬ. ಇಲ್ಲಿ ನಮಗೆ ಚೆಕ್ ಮಾಡಿಕೊಂಡಾಗ ಹೌತಿಗಳ ಆಳ್ವಿಕೆ ಇದ್ದಂಥ ಪ್ರದೇಶ. ಇಲ್ಲಿ ಯೆಮೆನ್ನ ನಾರ್ತ್ ಅಂತ ಬಂದಾಗ ಹೌತಿಗಳು ಆ ಬಂಡುಕೋರರಿದ್ದಾರಲ್ಲ, ವಿಶ್ವಕ್ಕೆ ಅವರು ಬಂಡುಕೋರರು. ಇರಾನ್ಗೆ ಅವರು ಸೇನಾನಿಗಳು. ಇರಾನ್ ಹೇಳದಂತೆ ಕೇಳುವಂತಹ ದೊಡ್ಡ ಪಡೆ ಅವರು. ವಿಶ್ವಕ್ಕೆ ಅವರು ಒಂದು ಬಂಡುಕೋರರು, ಕಡಲ್ಗಳ್ಳರು, ಏನು ಬೇಕಾದ್ರೂ ಕರ್ಕೊಳ್ಳಿ. ಸೊ ಅಂಥ ಒಂದು ಬಂಡುಕೋರರ ವಶದಲ್ಲಿದ್ದದ್ದು ನಾರ್ತ್ ಯೆಮೆನ್ನ ಕಾರಾಗೃಹದಲ್ಲಿಯೇ ನಿಮಿಷ ಪ್ರಿಯಾಳು ಇದ್ದದ್ದು. ಇದೀಗ ಇದೇ ನಾರ್ತ್ ಯೆಮೆನ್ನಲ್ಲಿ ಒಂದು ಬುಡಕಟ್ಟು ಫ್ಯಾಮಿಲಿಗೆ ಸೇರಿದಂಥ ವ್ಯಕ್ತಿ ಮೆಹದಿ. ಆ ಮೆಹದಿಯ ಫ್ಯಾಮಿಲಿ ನನಗಿದೇ ದುಡ್ಡುಗಿಡಲ ಅವಶ್ಯಕತೆ ಇಲ್ಲ, ನಮಗಿದೆಲ್ಲ ಬೇಕಾಗೇ ಇಲ್ಲ, ನಮಗೆ ನನ್ನ ಸಹೋದರನನ್ನು ಕೊಂದಿದ್ದಾಳೆ, ಅವಳು ಕೂಡ ಸಾಯಬೇಕು. ಒಂದು ಸಲ ನಿರ್ಣಯ ಅವ್ರದ್ದು. ಅನೇಕ ಸಲ ಈ ಥರ ಒಂದು ಕ್ಷಮೆಗೆ ಅರ್ಹತೆ ಇದ್ದಾರೆ, ಕ್ಷಮೆ ಮಾಡಬೇಕು, ಅದಕ್ಕೆ ಅದೇ ಒಂದು ಪ್ರತೀಕಾರವೇ ಎಲ್ಲ ಆಗಬಾರದು, ನೀವು ಬ್ಲಡ್ ಮನಿ ತೊಗೊಳ್ಳಿ, ನಿಮಗೂ ಒಳ್ಳೆಯದಾಗುತ್ತೆ. ಈ ತರಹದ ಸಾಕಷ್ಟು ಮಾತುಗಳ ನಂತರದಲ್ಲಿ ಮೆಹದಿ ಕುಟುಂಬ ಬ್ಲಡ್ ಮನಿಗೆ ಒಪ್ಕೊಂಡಿದೆ. ಕೇರಳದ ನರ್ಸ್ ನಿಮಿಷ ಪ್ರಿಯಾಗೆ ಒಂದು ಬಿಗ್ ರಿಲೀಫ್. ಮರಣದಂಡನೆಯಿಂದ ಪಾರಾಗಿರೋದು ನಿಮಿಷ ಪ್ರಿಯಾ ಮರಣದಂಡನೆಯನ್ನು ಯೆಮೆನ್ ರದ್ದುಗೊಳಿಸಿದೆ. ತೀವ್ರ ರಾಜತಾಂತ್ರಿಕ ಒತ್ತಡದ ಬಳಿಕ ಈ ಒಂದು ಗೆಲುವು ಸಿಕ್ಕಿದೆ. ಸತತ 10 ದಿನಗಳ ಮಾತುಕತೆಯ ಬಳಿಕ ನಿಮಿಷಗೆ ರಿಲೀಫ್ ಸಿಕ್ಕಿರೋದಿಲ್ಲಿ. ಸನಾ ಜೈಲಿನಿಂದ ಬಿಡುಗಡೆ ಆಗಲಿರುವುದು ನಿಮಿಷ ಪ್ರಿಯ. ಮರಣದಂಡನೆ ರದ್ದಿನ ಬಗ್ಗೆ ಧರ್ಮ ಬೋಧಕ ಡಾಕ್ಟರ್ KL ಪೌಲ್ ಮಾಹಿತಿ ಕೊಟ್ಟಿದ್ದಾರೆ. ಡಾಕ್ಟರ್ KL ಪೌಲ್ ಧರ್ಮ ಬೋಧಕ, ಜಾಗತಿಕ ಶಾಂತಿ ಪ್ರವರ್ತಕ. ಅವರು ಡಾಕ್ಟರ್ ಪೌಲ್ ಇದ್ದಾರಲ್ಲ, ಧರ್ಮ ಬೋಧಕರೂ ಹೌದು, ಜಾಗತಿಕ ಶಾಂತಿ ಪ್ರವರ್ತಕ. ವಿಶ್ವದಾದ್ಯಂತ ಶಾಂತಿ ನೆಲೆಸುವ ನಿಟ್ಟಿನಲ್ಲಿ ಅದನ್ನು ಹರಡ್ತಾ ಇರತಕ್ಕಂತಹ, ಶಾಂತಿಗೆ ಶ್ರಮಿಸ್ತಾ ಇರತಕ್ಕಂಥ ವ್ಯಕ್ತಿ ಡಾಕ್ಟರ್ ಪೌಲ್. ಡಾಕ್ಟರ್ ಪೌಲ್ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನೋಡಿ, ಕಳೆದ 10 ದಿನಗಳಿಂದನೂ ಕೂಡ ನಾಯಕರು ಹಗಲು ഇരുಳು ಪ್ರಾರ್ಥನಾಪೂರ್ವಕ ಪ್ರಯತ್ನದಲ್ಲಿ ಇದ್ದಾರೆ. ನರ್ಸ್ ನಿಮಿಷ ಪ್ರಿಯ ಅವರ ಮರಣದಂಡನೆ ರದ್ದಾಗಿದೆ. ದೊಡ್ಡ ಯಶಸ್ಸನ್ನು ಸಾಧಿಸಲು ಶ್ರಮಿಸಿದಂತಹ ಎಲ್ಲರಿಗೂ ಧನ್ಯವಾದ. ದೇವರ ದಯೆಯಿಂದ ಬಿಡುಗಡೆ ಮಾಡಿ ಭಾರತಕ್ಕೆ ಕರೆದೊಯ್ಯಲಾಗುತ್ತೆ. ರಾಜತಾಂತ್ರಿಕರನ್ನು ಕಳುಹಿಸಲು ನಿಮಿಷ ಅವರನ್ನು ವೃತ್ತಿಪರವಾಗಿ ಸುರಕ್ಷಿತವಾಗಿ ಕರೆದೊಯ್ಯಲು ತಯಾರಿ ನಡೆಸಿದ್ದಕ್ಕಾಗಿ ನರೇಂದ್ರ ಮೋದಿಯವರಿಗೆ ಧನ್ಯವಾದ. ಸನಾ ಜೈಲಿಂದ ಓಮನ್, ಝೆಡ್ಡಾ, ಈಜಿಪ್ಟ್, ಇರಾನ್, ಟರ್ಕಿಗೆ ಸುರಕ್ಷಿತವಾಗಿ ವಾಪಸ್ ಕಳುಹಿಸಲು ವ್ಯವಸ್ಥೆಯನ್ನು ಮಾಡಲಾಗಿದೆ. ಭಾರತ ಸರ್ಕಾರದೊಂದಿಗೆ ಜಂಟಿಯಾಗಿ ಲಾಜಿಸ್ಟಿಕ್ಸ್ ವ್ಯವಸ್ಥೆ ಮಾಡಬಹುದು. ಧರ್ಮಬೋಧಕ, ಜಾಗತಿಕ ಶಾಂತಿ ಪ್ರವರ್ತಕ ಡಾಕ್ಟರ್ ಪೌಲ್ ಅವರ ಮಾಹಿತಿ ಇದು. I want to thank Sheikh Hamoud for his wonderful, powerful efforts, prayerful efforts. Yemeni leader. I want to thank Chairman Mahdi Ibrahim, who has done at age 80 marvelous job, day and night for the last 10 days. And I want to thank all the leadership that is involved to make this a great success, that Nimisha Priya death is cancelled. By God's grace, she will be released and taken to India.
I want to thank Prime Minister Modi ji for preparing to send, please, your diplomats to Oman, whichever side, and take Nimisha professionally, safely. And I want to thank Nimisha's mother, who stayed so faithfully in Sana, in that dangerous place. And her husband, Thomas, I spoke to, faithfully helping all sides. We cannot go into details at this time. What God did, how miracles happened, what all happened. This can be a blockbuster movie to reach billions of others in the future.